ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಏನ್ ಹೇಳ್ತೀವಿ, ಪತ್ರಿಕೋದ್ಯಮ, ದೃಶ್ಯ ಮಾಧ್ಯಮದಲ್ಲಿ ವಿಶೇಷವಾಗಿ ಇವತ್ತು ಕೋಮು ಶಕ್ತಿಗಳು ರಾರಾಜಿಸ್ತಾ ಇದ್ದಾವೆ. ಹಿಂದೆ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಸಂವಾದಗಳು ನಡೀತಕ್ಕಂತ ಒಂದು ಘಟನೆಗಳು ಅಥವಾ ಒಂದು ದೃಶ್ಯಗಳನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ದೂರದರ್ಶನಗಳಲ್ಲಿ ಯಾವತ್ತೂ ಕೂಡ ಒಂದು ಧರ್ಮವನ್ನ ದ್ವೇಷ ಮಾಡ್ತಕ್ಕಂಥದ್ದು ಅಥವಾ ಜಾತಿಯನ್ನ ದ್ವೇಷ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರಲಿಲ್ಲ. ಆಮೇಲೆ ಕೆಲವು ಕಡೆ ಕೋಮು ಘರ್ಷಣೆಗಳಾದ್ರೆ, ಗುಂಪು ಘರ್ಷಣೆಗಳಾದ್ರೆ, ಜಾತಿಗಳ ಮಧ್ಯೆ ಘರ್ಷಣೆ ಆದ್ರೆ, ಧರ್ಮಗಳ ಮಧ್ಯೆ ಘರ್ಷಣೆ ಆದ್ರೆ, ಅಂದಿನ ಕಾಲದಲ್ಲಿ ಅಂದ್ರೆ ಸುಮಾರು 30-40 ವರ್ಷಗಳ ಹಿಂದೆ ಪತ್ರಿಕೆಗಳಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಹೆಸರುಗಳಾಗ್ತಾ ಇರಲಿಲ್ಲ. ಯಾಕೆ ಮಾಡ್ತಾ ಇದ್ರು ಅಂದ್ರೆ, ನಾವು ದ್ವೇಷವನ್ನ ಪ್ರಚಾರ ಮಾಡೋದು ಬೇಡ, ದ್ವೇಷವನ್ನ ಜನರ ಮನಸ್ಸಿನಲ್ಲಿ ಬಿತ್ತೋದು ಬೇಡ ಅಂತ ಹೇಳಿ ಅಷ್ಟು ಒಂದು ಸೂಕ್ಷ್ಮವಾಗಿ ಅಂದಿನ ಕಾಲದ ಪತ್ರಕರ್ತರು, ಪತ್ರಿಕಾ ಬಳಗದವರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈ ಕಾಲಘಟ್ಟದಲ್ಲಿ ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೀವು ನ್ಯಾಷನಲ್ ಚಾನೆಲ್ಸ್ ಹೋಗಿ ಆಂಕರಿಂಗ್ ಮಾಡೋರು ಕೂಡ ದೇಶವನ್ನ ಬಿತ್ತತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಚಾನೆಲ್ಗಳು, ನಾವು ಅತಿ ಮೇಧಾವಿಗಳು, ಬುದ್ಧಿವಂತರು ಅನ್ಸ್ಕೊಳ್ಳೋರು, ಅವರು ಕೂಡ ಈ ದೇಶವನ್ನು ಬಿತ್ತತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಥವಾ ಸೆಕ್ಯುಲರ್ ಅನ್ನೋ ಪದವನ್ನ ಅಪಹಾಸ್ಯ ಮಾಡತಕ್ಕಂಥ ಒಂದು ಧಾರ್ಷ್ಟ್ಯವನ್ನ, ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಸೆಕ್ಯುಲರ್ ಅನ್ನೋ ಪದ ಸಂವಿಧಾನ ರಚನೆ ಆದಂತ ಸಂದರ್ಭದಲ್ಲಿ ಇರಲಿಲ್ಲ, ಈಗ ಮಧ್ಯದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅದೇನೋ ಮಹಾ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಈ ಒಂದು ಟಿವಿ ಸಂಸ್ಥೆಗಳಲ್ಲಿ ನಡೆಸ್ತಕ್ಕಂಥವ್ರು. 9 ಗಂಟೆಗೆ ಒಬ್ಬ ಮೇಧಾವಿ ಬರ್ತಾನೆ, ಇದ್ರದ್ದು ನಾನು ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ, ನನ್ ಬಿಟ್ರೆ ಇನ್ಯಾರು ಇಲ್ಲ ಅಂತ ಹೇಳಿ ಯಾರು ಅನ್ಯತಾ ಬಯಸಬೇಡಿ. ರಂಗನಾಥ್ ಅಂತ ಒಬ್ಬ ಪಬ್ಲಿಕ್ ಟಿವಿ ಒಬ್ಬ ಬರ್ತಾನೆ, ಇಡೀ ದೇಶಕ್ಕೆ ಬುದ್ಧಿ ಹೇಳ್ತೀನಿ ಅಂತೇಳಿ ಎಷ್ಟು ಕೆಟ್ಟ ಆಲೋಚನೆಗಳನ್ನ, ವಿಚಾರಗಳನ್ನ ಜನರಿಗೆ ದಿಕ್ಕು ತಪ್ಪಿಸ್ತಾರೆ ಅಂತಂದ್ರೆ, ಧರ್ಮಗಳ ಬಗ್ಗೆ, ಜಾತಿಗಳ ಬಗ್ಗೆ ವೈಷಮ್ಯ ಉಂಟು ಮಾಡ್ತಕ್ಕಂಥದನ್ನ ಅವ್ರದೇ ಆದ ರೀತಿಯಲ್ಲಿ ಅವರು ಪ್ರಚಾರ ಪಡಿಸ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇದನ್ನೆಲ್ಲ ನಾವು ಉಗ್ರವಾಗಿ ಖಂಡಿಸ್ಬೇಕು. ನಾನೊಬ್ನೇ ಮೇಧಾವಿ, ಈ ಜಗತ್ನಲ್ಲಿ ಇರೋರೆಲ್ಲರೂ ಕೂಡ ಅಧಮರು, ನಾನೊಬ್ನೇ ಬಹಳ ತಿಳ್ಕೊಂಡಿದ್ದೀನಿ ಅಂತೇಳಿ ಏಕವಚನದಲ್ಲಿ ಎಲ್ಲರನ್ನು ಮಾತಾಡ್ಕೊಂಡು ಏನಾದ್ರೂ ಈ ಒಂದು ಕೋಮು ವಿಚಾರಕ್ಕೆ ಸಂಬಂಧಪಟ್ಟಿದ್ ಬಂದ್ರೆ ಒಂದ್ ಕಡೆ ಕುತ್ಕೊಳ್ಳೋದೇ ಇಲ್ಲ, ಚೇರಲ್ಲಿ ಕುಣಿದಾಡ್ಬಿಡ್ತಾನೆ. ಚೇರಲ್ಲಿ ಈ ಕಡೆ ಆ ಕಡೆ ಇದೆ ಅಂದ್ರೆ ಅದನ್ನ ವೈಭವಿಸೋದು, ರಾರಾಜಿಸೋದು, ಕೋತಿ ತರ ಆಡ್ತಾನೆ. ನಾನು ಬಹಳ ಬುದ್ಧಿವಂತ ಅಂತ ಇಂಥವ್ರನ್ನ ನಾವು ಸದೆ ಪಡಿಬೇಕಾಗಿತ್ತು. ಆದ್ರೆ ಇವತ್ತಿನ ಹಾಳಾದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ಎಲ್ರು ಕಳ್ರೆ, ಅದಕ್ಕೆ ಎದುರ್ಕೋತಾರೆ. ಎಲ್ಲರೂ ಮಾತಾಡಕ್ಕೆ ನಮ್ಮ ಬಗ್ಗೆ ಏನ್ ಮಾತಾಡ್ಬಿಡ್ತಾರೋ, ನಮ್ಮ ಬಗ್ಗೆ ಏನ್ ಮಾತಾಡ್ಬಿಡ್ತಾರೋ ಅಂತೇಳಿ ರಂಗನಾಥ್ ಜಿ ಅಂತ ಹೋಗಿ ನಾನು ಆಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಕೆಟ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇದನ್ನ ಧಿಕ್ಕರಿಸ್ಬೇಕು ಅಂತ ಒಂದು ಪ್ರಜ್ಞೆಯನ್ನ ಇವತ್ತಿನ ಸಮಾಜ ನಾವು ಬೆಳೆಸ್ಕೋಬೇಕು. ಯಾವತ್ತು ನಾವು ಇಂಥವ್ರನ್ನ ನಾವು ಮಾತನಾಡಕ್ಕಾಗದೆ, ವಿರೋಧ ಮಾಡದೆ, ಅವ್ರನ್ನ ಧಿಕ್ಕರಿಸದೆ ಹೋದ್ರೆ, ನಾವು ಏನ್ ಆಶಯವನ್ನ ಇಟ್ಕೊಂಡಿದ್ದೇವೋ, ಸೌಹಾರ್ದ ಭಾರತವನ್ನು ಕಟ್ಟಬೇಕು ಅಂತ ಹೇಳಿ ಮಹಾಮಹಿಮರು ಇಲ್ಲಿ ಕೂತಿದ್ದಾರೋ, ಎಲ್ಲ ಧರ್ಮಗುರುಗಳು ಇಲ್ಲಿ ಬಂದು ಕೂತಿದ್ದಾರೆ, ಶರೀಫಾ ಮೇಡಮ್ ಅವರು ಕೂತಿದ್ದಾರೆ, ಬರಗೂರು ರಾಮಚಂದ್ರಪ್ಪನವರು ತಮ್ಮ ಕೃತಿಯಲ್ಲಿ ಅನೇಕ ಮಹಾಸಂತರ ವಾಣಿಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವೆಲ್ಲವೂ ಕೂಡ ಫೇಲ್ ಆಗ್ತದೆ.
ಯಾಕಂದ್ರೆ ಅವ್ರಿಗೆ ರಾಜಪ್ರಭುತ್ವದ ಆಸರೆ. ಇವತ್ತು ನ್ಯಾಷನಲ್ ಚಾನೆಲ್ಸ್ ಅಲ್ಲಿ ನೋಡ್ಬೇಕು, ಬೇರೆ ವಿಷಯಗಳೇ ಇಲ್ವಾ? ಹಿಂದೂ ಮುಸ್ಲಿಂ, ಇದು ಹಿಂದೂ ಮುಸ್ಲಿಂ, ನಿಮ್ ಧರ್ಮದಲ್ಲಿ ಅದು ಕಡಿಮೆ ಇದೆ, ನಿಮ್ ಧರ್ಮದಲ್ಲಿ ಇದು ಕಡಿಮೆ ಇದೆ ಅಂತ ಹೇಳೋದು, ಎತ್ಕಟ್ಟೋದು, ಆಂಕರಿಂಗ್ ಒಂದ್ ಸೈಡ್ ಹಾಕೋದು. ಆಂಕರ್ ಅನ್ನೋನು ಇವತ್ತು ಯಾವುದೋ ಒಂದು ಪಕ್ಷದ ಒಂದು ವಿಚಿತ್ರಕಾರಿ ಒಂದು ಆಲೋಚನೆಗಳಿರ್ತಕ್ಕಂಥ ಒಂದು ಪಕ್ಷಗಳನ್ನ ಬಿಂಬಿಸ್ತಕ್ಕಂಥ ಒಬ್ಬ ವಕ್ತಾರರಿಗಿಂತ ಮೂಲಭೂತವಾದ ಮಾತುಗಳನ್ನ ಆಂಕರ್ಗಳು ಆಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇದನ್ನ ಜನ ಅರ್ಥಕೋಬೇಕು. ಆದ್ರೆ ಇವತ್ತು ಕೋಮು ಶಕ್ತಿಗಳು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಒಂದು ಸಂಸ್ಥೆಗಳನ್ನ ಒಳಗಡೆ ಹೊಕ್ಕು ಆ ಸಂಸ್ಥೆಗಳನ್ನ ಖರೀದಿ ಮಾಡೋ, ಎದುರಿಸೋ ಅವ್ರ ಮುಖಾಂತರ ಇವತ್ತು ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.